81 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ದ್ವಾರಕೀಶ್. ವಯೋಸಹಜ ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. ನಿರ್ದೇಶಕರಾಗಿ ಪ್ರಖ್ಯಾತಿ ಗಳಿಸಿದ್ರು. ನಟ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರು. 1963ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ದ್ವಾರಕೀಶ್ ಅವರು ಇನ್ನಿಲ್ಲ. ಹಾಸ್ಯ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ದ್ವಾರಕೀಶ್ ಅವರು. ಅದಾದ ಬಳಿಕ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ನಿರ್ದೇಶನ ಮಾಡಿದ್ರು. ಆದರೆ ಬೆಂಗಳೂರಿನ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ನಟ, ನಿರ್ದೇಶಕರಾಗಿ ಕೆಲಸ ಮಾಡಿ ಸ್ಯಾಂಡಲ್ವುಡ್ಗೆ ಬಹಳ ಕೊಡುಗೆಯನ್ನು ಕೊಟ್ಟಂತಹ ದ್ವಾರಕೀಶ್ ಅವರು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದರೆ ಸಾವಿನ ಸುದ್ದಿ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಎಲ್ರಿಗೂ ಶಾಕ್ ತಂದಿದೆ. ಈ ರೀತಿಯಾಗಿ ಸಡನ್ನಾಗಿ ಆಸ್ಪತ್ರೆಯಲ್ಲಿದ್ದರೂ ಚಿಕಿತ್ಸೆ ಫಲಕಾರಿಯಾಗುತ್ತೆ, ಆಸ್ಪತ್ರೆಯಿಂದ ಬರ್ತಾರೆ, ಮನೆಗೆ ತೆರಳ್ತಾರೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ. ಆದರೆ ಈ ರೀತಿ ಸಾವನ್ನಪ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಸ್ಯ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ದ್ವಾರಕೀಶ್ ಅವರು ಇನ್ನಿಲ್ಲ. 1942ರಲ್ಲಿ ಆಗಸ್ಟ್ 19ನೇ ತಾರೀಕು ಹುಣಸೂರಿನಲ್ಲಿ ಶಮಾರಾವ್ ಮತ್ತು ಜಯಮ್ಮ ಅವರಿಗೆ ಪುತ್ರನಾಗಿ ಜನಿಸಿದಂಥ ಇವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ರು. ಚಿತ್ರರಂಗದಲ್ಲಿ ಬಹಳ ಆಸಕ್ತಿ ಇತ್ತು, ಸಿನಿಮಾವನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇತ್ತು. ಹಾಗಾಗಿ ಮೊದಲು ಅವರು ಪಾದಾರ್ಪಣೆ ಮಾಡಿದ್ದು ಹಾಸ್ಯ ನಟನಾಗಿ. CPC ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೂಡ ಮುಗಿಸಿದ್ರು ಇವರು. ವ್ಯಾಸಂಗ ಕೂಡ ಚೆನ್ನಾಗಿಯೇ ಇತ್ತು. ಅವರ ಸೋದರನ ಜೊತೆ ಭಾರತ್ ಆಟೋ ಸ್ಪೇರ್ಸ್ ಸ್ಟೋರ್ಸ್ ಅನ್ನ ಶುರು ಮಾಡಿದ್ರು. ಅದಾದ ಬಳಿಕ 1963ರಲ್ಲಿ ಚಿತ್ರರಂಗಕ್ಕೆ ಈ ವ್ಯಾಪಾರ, ಅಂಗಡಿ ಇದೆಲ್ಲವನ್ನ ಕೂಡ ಬಿಟ್ಟು ತೊರೆದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಹಾಸ್ಯ ನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ರು. ಕನ್ನಡದ ಪ್ರಮುಖ ನಟರಾದಂಥ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ ಏನಿದೆ, ಕಳ್ಳ ಕುಳ್ಳ ಅನ್ನುವಂಥ ಸಿನಿಮಾ, ಆ ಸಿನಿಮಾದಲ್ಲಿ ನಟನೆಯನ್ನ ಮಾಡಿ ಪ್ರಸಿದ್ಧರಾದರು. ಅಲ್ಲಿಂದ ಅವರ ಸಿನಿ ಜರ್ನಿ ಶುರುವಾಯಿತು. ಶಾಮರಾವ್ ದ್ವಾರಕನಾಥ ಇವರ ಪೂರ್ತಿಯಾದಂಥ ಹೆಸರು ಬಂಗ್ಲೆ ಶಾಮರಾವ್ ದ್ವಾರಕನಾಥ. ಇಲ್ಲಿವರೆಗೂ ಕೂಡ ಅನೇಕ ಚಿತ್ರಗಳನ್ನು ಮಾಡಿದ್ರು, ನಿರ್ದೇಶನ ಮಾಡಿದ್ರು, ನಿರ್ಮಾಪಕರಾಗಿದ್ದರು. ಅವರು ನಟರಾಗಿ ಚಿತ್ರಗಳನ್ನು ಮಾಡಿದರು. ಆದರೆ ಅವರ ಸಾವು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಕನ್ನಡದ ಒಬ್ಬ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದರು. ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಇವರು ಆಗಿದ್ದರು. ಹುಣಸೂರಿನಲ್ಲಿ ಇವರ ಬಾಲ್ಯ ಶಿಕ್ಷಣ, ಅದೇ ರೀತಿಯಾಗಿ ಪ್ರೌಢ ಶಿಕ್ಷಣ ಕೂಡ ಅಲ್ಲೇ ಆಯಿತು. ಪಾಲಿಟೆಕ್ನಿಕ್ ಕೋರ್ಸನ್ನು ಕೂಡ ಇವರು ಪಡ್ಕೊಂಡಿದ್ರು. ಕಳ್ಳ ಕುಳ್ಳ ಅನ್ನುವಂಥ ಸಿನಿಮಾದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿ ಅಲ್ಲಿಂದ ಫೇಮಸ್ ಆಗಿದ್ದರು. ನಿರ್ಮಾಪಕರಾಗಿ ಮತ್ತು ನಿರ್ದೇಶಕರಾಗಿ ಹಲವು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮಮತೆಯ ಬಂಧನ, ಮೇಯರ್ ಮುತ್ತಣ್ಣ ಇರ್ಬೋದು, ಕಳ್ಳ ಏಜೆಂಟ್ ಇರ್ಬೋದು, ಡ್ಯಾನಿಶ್ ಚಿತ್ರದ ರೀಮೇಕನ್ನು ಕೂಡ ಮಾಡಿದ್ರು. ಕೌಬಾಯ್ ಕುಳ್ಳ ಅನ್ನುವಂಥ ಚಿತ್ರ ಇರ್ಬೋದು, ಭಾಗ್ಯವಂತರು ಇರ್ಬೋದು, ಕಿಟ್ಟು ಪುಟ್ಟು ಇರ್ಬೋದು. ಹೀಗೆ ಹೆಸರನ್ನು ಹೇಳ್ತಾ ಹೋದರೆ ಅನೇಕ ಚಿತ್ರಗಳು, 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ, ನಿರ್ದೇಶಿಸಿ, ನಿರ್ಮಾಪಕರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಕುಳ್ಳ ಅಂತ ಅಂದರೆ ದ್ವಾರಕೀಶ್ ಅವರೇ ನೆನಪಾಗ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ. ಕನ್ನಡ ಚಿತ್ರರಂಗ ಅಂತ ಅಂದರೆ ದ್ವಾರಕೀಶ್ ಅಂತ ಅಂದರೆ, ಕುಳ್ಳ ಅಂತ ಅಂದರೆ ಅದರದ್ದೇ ಆದ ಒಂದು ಮಹತ್ವ ಇತ್ತು. ನೀ ಬರೆದ ಕಾದಂಬರಿಯನ್ನು ಮುಗಿಸಿ ಈಗ ತಮ್ಮ ಪ್ರಯಾಣವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಚಿಕಿತ್ಸೆಯನ್ನು ಮುಗಿಸಿ ಆರಾಮಾಗಿ ಮನೆಗೆ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ ರೀತಿಯಾಗಿ ಇವರ ನಿಧನವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕುಳ್ಳ ಕುಳ್ಳಿ ಇರ್ಬೋದು, ಮಂಕುತಿಮ್ಮ, ಗುರು ಶಿಷ್ಯರು, ಅನೇಕ ಚಿತ್ರಗಳನ್ನು ಮಾಡಿದರು. ಪ್ರೀತಿ ಮಾಡು, ತಮಾಷೆ ನೋಡು ಇರ್ಬೋದು, ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಇರ್ಬೋದು, ಮನೆ ಮನೆ ಕತೆ,
ಅದೃಷ್ಟವಂತ ಅಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಇಷ್ಟವಾಗಂತಹ ಚಿತ್ರ. ಎಷ್ಟು ಬಾರಿ ನೋಡಿದರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಚಿತ್ರವಾಗಿತ್ತು. ಒಂದು ರೀತಿಯಾಗಿ ಮಂಕು ತಿಮ್ಮನ ರೀತಿಯಾಗಿ ಆ ಒಂದು ಚಿತ್ರದಲ್ಲಿ ನಟಿಸಿದ್ರು. ಅದೃಷ್ಟವಂತ ಸಿನಿಮಾದಲ್ಲಿ ತಮ್ಮನ್ನು ಯಾವ್ಯಾವ ಪಾತ್ರಗಳಲ್ಲಿ ತೊಡಗಿಸ್ಕೊಳ್ಬಹುದು ಆ ಎಲ್ಲ ಪಾತ್ರಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು. ನಟನಾಗಿಯೂ ಬೆಳೆದ್ರು, ನಿರ್ದೇಶಕನಾಗಿಯೂ ಬೆಳೆದ್ರು, ನಿರ್ಮಾಪಕ ಆಗಿದ್ರು ಕೂಡ ಕೆಲಸ ಮಾಡಿದರು. ಅನೇಕರಿಗೆ ಚಿತ್ರರಂಗದಲ್ಲಿ ಚಾನ್ಸಸ್ ಕೊಟ್ಟಿದ್ದಾರೆ ನಟ ಆಗಿ ನಟಿಯರಾಗಿ ಬೆಳೆಯೋದಕ್ಕೆ ಅಂತ. ಅದೇ ರೀತಿಯಾಗಿ ಅನೇಕ ನಟ ನಟಿಯರ ಜೊತೆ ಸಿನಿಮಾಗಳನ್ನು ಮಾಡಿ ಎಲ್ಲರ ಮನ ಗೆದ್ದಂತಹ ಮಗ ಈಗ ಇಲ್ಲ. ಆನಂದ ಭೈರವಿ ಇರ್ಬೋದು, ಅಡಿತ ವಾರಿಸ್ ಇರ್ಬೋದು, ಪ್ರಚಂಡ ಕುಳ್ಳ, ಪೊಲೀಸ್ ಪಾಪಣ್ಣ, ಇಂದಿನ ರಾಮಾಯಣ, ಹೀಗೆ ಅನೇಕ ಚಿತ್ರಗಳು, ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಚಿತ್ರಗಳು, ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಚಿತ್ರಗಳು. ಎಷ್ಟೋ ಅವರ ಸಿನಿಮಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರೂ ಕೂಡ ಆ ಚಿತ್ರಗಳನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇದ್ದಿದ್ದೆ ಅವರ ಹಾಸ್ಯ ಪ್ರವೃತ್ತಿಯನ್ನು ನೋಡಿ. ಅವರು ನಗಿಸುವಂಥ ಆ ಪಡಿಪಾಟಲುಗಳನ್ನು ನೋಡಿ ಎಲ್ರಿಗೂ ಕೂಡ ಸಿನಿಮಾಗಳನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೀಗ ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ಒಂದು ಕಳಚ್ಕೊಂಡು ಬಿಟ್ಟಿದೆ. ಅವರ ನಿವಾಸದಲ್ಲೇ ಸಾವನ್ನಪ್ಪಿದ್ದಾರೆ ದ್ವಾರಕೀಶ್ ಅವರು. ಸದ್ಯಕ್ಕೆ ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ರೀತಿಯಾಗಿ ತುಂಬಲಾರದ ನಷ್ಟ ಆಗಿದೆ. ಬ್ರಹ್ಮಗಂಟು, ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು, ರಾವಣ ರಾಜ್ಯ, ಜೈ ಕರ್ನಾಟಕ, ಕೃಷ್ಣ ನೀ ಕುಣಿತಗ ಅನ್ನುವಂಥ ಸಿನಿಮಾ ಇರ್ಬೋದು, ಹೀಗೆ ಕಾದಂಬರಿ, ಅನೇಕ ಕಾದಂಬರಿಗಳನ್ನು ಕೂಡ ಸಿನಿಮಾ ಆಗಿ ಮಾಡಿದಂಥವರು ದ್ವಾರಕೀಶ್ ಅವರು. ಆದ್ರೀಗ ನೀ ಬರೆದ ಕಾದಂಬರಿಯನ್ನು ಮುಗಿಸಿ ಎಲ್ಲರನ್ನೂ ಕೂಡ ಅಗಲಿದ್ದಾರೆ ನಟ ದ್ವಾರಕೀಶ್ ಅವರು. ಈಗ ನಟ ದ್ವಾರಕೀಶ್ ಅವರ ನಿಧನಕ್ಕೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿತಾ ಇದೆ. ಸಿಂಗಾಪುರದ ರಾಜ ಕುಳ್ಳ ಈಗ ಇಡೀ ಜಗತ್ತನ್ನೇ ಅಗಲಿ ತಮ್ಮ ಪಯಣವನ್ನು ಮುಗಿಸಿ ಹೊರಟು ಬಿಟ್ಟಿದ್ದಾರೆ.